ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗೆ ನಿಮಗೆ ನಿನ್ನೆ ನಾನು RTE ಈಗ 2026-27ನೇ ಸಾಲಿನ RTE ಅಪ್ಲಿಕೇಶನ್ನ ಬಿಡ್ತಾ ಇದ್ದಾರೆ. ಫ್ರೀಯಾಗಿ ನೀವು ಎಜುಕೇಷನ್ನ ಕೊಡಿಸ್ಬೋದು. ನೀವು RTEನಲ್ಲಿ ಅಪ್ಲೈ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. RTE ಅಂದರೆ ಏನು, ಯಾವ ಏಜಿನ ಮಕ್ಕಳಿಗೆ ಸೇರಿಸ್ಬೋದು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವುದು, ಹೇಗೆ ಸೆಲೆಕ್ಷನ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ. ಸೊ ನೆನ್ನೆ ವಿಡಿಯೋನ ಚೆಕ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅಟ್ಲೀಸ್ಟ್ ನಿಮಗೆ ಯೂಸ್ ಇಲ್ಲ ಅಂದರೆ ಬೇರೆಯವ್ರಿಗಾರು ಲಿಂಕ್ನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ತುಂಬ ಜನ ಈ ಒಂದು RTE ಮೂಲಕ ತುಂಬ ಜನ ಎಜುಕೇಷನ್ನ ತೊಗೊಳ್ತಾ ಇದ್ದಾರೆ. ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಐ ಹೋಪ್ ನಿಮಗೂ ಕೂಡ ಆ ವೀಡಿಯೋಸಿಂದ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ. ನಿಮಗೆ ಅದರಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ, ಜೀವಿತ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಕೊಡಲೇಬೇಕಾ, ಎಲ್ಲೋ ಕೊಡಬೇಕು, ಹೇಗೆ ಏನು, ಇಲ್ಲಾಂದರೆ ಇನ್ನು ಮುಂದೆ ಹಣ ಬರಲ್ವಾ ಏನು ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದುವರೆಗೂ 25ನೇ ಕಂತಿನ ಹಣವರೆಗೂ ಜಮೆ ಆಗಿದೆ. ಇನ್ನು ಮೊನ್ನೆಯಿಂದ 25ನೇ ಕಂತಿನ 3ನೇ ಹಂತದ ಹಣ ರಿಲೀಸ್ ಆಗಿದೆ. ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಇದು 26ನೇ ಕಂತಿನ ಹಣನ ಅಂತ. ಖಂಡಿತ ಅಲ್ಲ. 25ನೇ ಕಂತಿನ ಹಣ ಅಂದರೆ ಈಗ ಪ್ರತಿಯೊಂದು ಕಂತಿನ ಹಣ ರಿಲೀಸ್ ಆದಾಗಲೂ ಕೂಡ 3 ಹಂತಗಳಲ್ಲಿ ಹಣ ರಿಲೀಸ್ ಆಗುತ್ತೆ ಹಂತವಾಗಿ. ಇವಾಗ ಲಾಸ್ಟ್ನೇ ಹಂತ ಅಂದರೆ 25ನೇ ಕಂತಿನ 3ನೇ ಹಂತನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಆಗಿರ್ಬೋದು, ಮೊನ್ನೆ ಅಥವಾ ಇವತ್ತು ಬೆಳಗ್ಗೆ ಸಾಕಷ್ಟು ಜನರಿಗೆ ಜಮೆ ಆಗಿದೆ. ಅಂದರೆ ಯಾರಿಗೆಲ್ಲ 25ನೇ ಕಂತಿನ ಹಣ ಆಗಿರಲಿಲ್ಲ ಅವ್ರಿಗೆಲ್ಲದೂ ಕೂಡ ಜಮೆ ಆಗಿದೆ. ಇನ್ನು 26ನೇ ಕಂತಿನ ಹಣ ಯಾವುದೇ ರೀತಿ ಇನ್ನೂ ರಿಲೀಸ್ ಮಾಡಿಲ್ಲ. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣನ ರಿಲೀಸ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಅವರು ಇನ್ನೂ DBT ಮುಖಾಂತರ ಮಹಿಳೆಯರ ಖಾತೆಗೆ ಹಾಕಿಲ್ಲ. ಯಾಕಂದರೆ ಇವಾಗ ಒಂದು ಹೊಸ ಸುದ್ದಿ ಹರಿದಾಡ್ತಿದೆ, ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು ಅಂದ್ಬಿಟ್ಟು. ಬಟ್ ಏನಂದರೆ ಇದನ್ನು ಯಾಕೆ ಈ ಥರ ಮಾಡ್ತಾರೆ ಅಂದರೆ ಮರಣ ಹೊಂದಿರೋರು ಅಂದರೆ ತೀರ್ಕೊಂಡಿರೋರ ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಾ ಇದೆ. ಅವ್ರ ಯೋಜನೆಗಳನ್ನ ಯಾರೆಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರ್ತಾರೆ, ಅಕಸ್ಮಾತ್ ಅವ್ರು ತೀರ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಅವ್ರು ಅದನ್ನು ಕ್ಯಾನ್ಸಲ್ ಮಾಡಿಸಿರಲ್ಲ. ಅಂದರೆ ಪ್ರತಿ ತಿಂಗಳು ಪ್ರತಿ ಸತಿ ಹಣ ಜಮೆ ಆದಾಗಲೂ ಕೂಡ ಅವರ ಖಾತೆಗೂ ಹೋಗ್ತಾ ಇದೆ. ಇದರಿಂದ ಇಲ್ಲ ನಮಗೆ ಸರ್ಕಾರಕ್ಕೆ ತುಂಬಾ ತೊಂದರೆ ಆಗ್ತಿದೆ, ಅಂದರೆ ತುಂಬ ದುಡ್ಡು ವೇಸ್ಟ್ ಆಗ್ತಿದೆ. ಅದೇ ದುಡ್ಡಿದ್ರೆ ಇದೇ ಸ್ಕೀಮ್ಗೋ ಅಥವಾ ಬೇರೆ ಸ್ಕೀಮ್ಗಳಿಗೋ ಅಥವಾ ಬೇರೆ ರಾಜ್ಯದ ಅಭಿವೃದ್ಧಿಗೆ ಯೂಸ್ ಮಾಡ್ಕೋಬೋದಿತ್ತು ಅಂತ. ಹಾಗಾಗಿ ಇನ್ನು ಮುಂದೆ ಪ್ರತಿ ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಈ ಥರ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂದ್ಬಿಟ್ಟು ಮಾಡೋಣ. ಆವಾಗ ಗೊತ್ತಾಗುತ್ತೆ ಯಾರಿದ್ದಾರೆ ಯಾರಿಲ್ಲ. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಕ್ಯಾನ್ಸಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದೆ. ಬಟ್ ಇದ್ರವರೆಗೂ ಕೂಡ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂದರೆ ಇದ್ರ ಬಗ್ಗೆ ಯಾವುದೇ ರೀತಿ ಆರ್ಡರ್ ಪಾಸ್ ಆಗಿಲ್ಲ. ಆರ್ಡರ್ ಪಾಸ್ ಆದರೆ ಮಾತ್ರ ಕೊಡಬೇಕು. ಇದುವರೆಗೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ CM ಸಿದ್ದರಾಮಯ್ಯ ಅವರಾಗಲಿ ಇದ್ರ ಬಗ್ಗೆ ಮಾತಾಡಿಲ್ಲ. ಹಾಗೆ ಆರ್ಡ್ರ್ ಕೂಡ ಪಾಸ್ ಆಗಿಲ್ಲ. ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ಏನಾದ್ರು ಕೊಡಲೇಬೇಕು ಈ ಥರ ಅಂತಂದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಎಲ್ಲೋಗಿ ಸಬ್ಮಿಟ್ ಮಾಡಬೇಕು, ಪ್ರತಿಯೊಂದು ತಿಳಿಸ್ತೀನಿ. ಬಟ್ ಆ್ಯಸ್ ಆಫ್ ನಾವು ಯಾವುದೇ ರೀತಿ ಅನೌನ್ಸ್ ಆಗಿಲ್ಲ. 26ನೇ ಕಂತಿನ ಹಣ ಇವಾಗ 25ನೇ ಕಂತಿನ ಹಣ 3ನೇ ಹಂತದ ಹಣ ರಿಲೀಸ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಆಗೋರಿಗೂ 26ನೇ ಕಂತಿನ ಹಣ ರಿಲೀಸ್ ಮಾಡಲ್ಲ. ಸೊ ಅಷ್ಟರೊಳಗೆ ಸರ್ಕಾರದವರು ಕೂಡ ತೀರ್ಮಾನ ತಗೋತಾರೆ ಕೊಡಬೇಕಾ ಬೇಡ, ಯಾವ ರೀತಿ ಇದನ್ನು ನೆಕ್ಸ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ಯಾಕಂದರೆ ಇದೇ ರೀತಿ ಗೃಹಲಕ್ಷ್ಮಿ ಸಂಘ ಅಂತ ಅನೌನ್ಸ್ ಮಾಡಿದ್ರು. ಇವಾಗ ಅದ್ರ ಬಗ್ಗೆ ಯಾವುದೇ ರೀತಿ ಮಾತೇ ಆಡ್ತಾಯಿಲ್ಲ. ಇವಾಗ ಇದನ್ನು ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ತಿದ್ದಾರೆ. ನೋಡೋಣ, ಆದರೆ ಸರ್ಕಾರದಿಂದ ಅಫಿಷಿಯಲಾಗಿ ಅನೌನ್ಸ್ ಮಾಡಿದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲಿ ಕೊಡಬೇಕು, ಕಂಪಲ್ಸರಿ ಕೊಡಬೇಕಾ, ಎಲ್ಲೋಗಿ ಕೊಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಅಂತ ನಾನು ನಿಮಗೆ ನೆಕ್ಸ್ಟ್ ಈ ಥರ ಕನ್ಫರ್ಮೇಷನ್ ಆದರೆ ಕೊಡಲೇಬೇಕು ಅಂತಾರೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ತಲೆ ಕೆಡಿಸ್ಕೋಬೇಡಿ. ಇದುವರೆಗೂ 25ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿರೋದು. 26ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಅಂದರೆ ತುಂಬ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ 26ನೇ ಕಂತಿನ ಹಣ ಇವತ್ತು ಇಷ್ಟಿಲೆಗೆ ಬಂತು, ನಾಳೆ ಇಷ್ಟಿಲೆಗೆ ಅಂತ. ಖಂಡಿತ ನಂಬಕ್ಕೆ ಹೋಗಬೇಡಿ. ಇನ್ನೂ ಯಾವುದೇ ರೀತಿ ಹಣ ಬಂದಿಲ್ಲ. ಹಾಗೆ ಜೀವಿತ ಪ್ರಮಾಣ ಪತ್ರನೂ ಇನ್ನೂ ಯಾವುದೇ ರೀತಿ ಕಂಪಲ್ಸರಿ ಅಂತ ಮಾಡಿಲ್ಲ. ಮತ್ತು ನೀವು ಇವಾಗಲೇ ಅಪ್ಲೈ ಮಾಡೋಕ್ಕೆಲ್ಲ ಹೋಗಬೇಡಿ. ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ಖಂಡಿತ ಇದು ಅಫಿಷಿಯಲಾಗಿ ಅನೌನ್ಸ್ ಆಗಿದೆ, ಅದು ಕೊಡಲೇಬೇಕು ಅಂತಂದಾಗ ನಾನು ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ RTE ಬಗ್ಗೆ
ಚೆಕ್ ಮಾಡೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಓದ್ತಾ ಇರೋ ಮಕ್ಕಳು ಇದ್ದಾರೆ, ನಿಮಗೆ ಎಜುಕೇಷನ್ ಕೊಡಿಸ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಖಂಡಿತ ನಿಮಗೆ ಆ ವಿಡಿಯೋ ಸಹಾಯ ಆಗುತ್ತೆ. ವಿಡಿಯೋನ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.